ಈ ರೀತಿ ಎಲ್ಲರೂ ಸೆಲೆಬ್ರೇಷನ್ ಮೂಡ್ ನಲ್ಲಿದ್ದರೆ ಒಂದು ದಿನದ ಲೈಸೆನ್ಸ್ ಪಡೆದು ಮದ್ಯ ಮಾರೋದಕ್ಕೆ ಹೊರಟವರಿಗೆ ಶಾಕ್ ತಟ್ಟಿದೆ. ಯಾಕಂದ್ರೆ ಕೆಲವೇ ಗಂಟೆಗಳಲ್ಲಿ ನ್ಯೂ ಇಯರ್ ಪಾರ್ಟಿ ಆರಂಭ ಆಗ್ತಾ ಇದೆ. ಆದರೆ ಈ ಒಂದು ದಿನದ ಲೈಸೆನ್ಸ್ಗಾಗಿ ಮುಂದಾದವರಿಗೆ ಇನ್ನೂ ಲೈಸೆನ್ಸೇ ಸಿಕ್ಕಿಲ್ಲ. ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಒಂದು ದಿನದ ಲೈಸೆನ್ಸ್ಗೆ ಸಿಎಸ್ ಅನುಮತಿ ಇಲ್ಲದ ಹಿನ್ನೆಲೆ ಬೆಂಗಳೂರಿನಲ್ಲಿ ಲೈಸೆನ್ಸ್ ಸಿಗದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಒಂದು ದಿನದ ಪಾರ್ಟಿ ಆಯೋಜನೆ ಮಾಡಿದವರಿಗೆ ಲೈಸೆನ್ಸ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಶಾಕ್ ತಟ್ಟಿದೆ. ಯಾಕಂದ್ರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ದೇಶದಲ್ಲಿ 7 ದಿನ ಶೋಕಾಚರಣೆಯನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಹೀಗಾಗಿ ಈ ಒಂದು ದಿನದ ಲೈಸೆನ್ಸ್ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆದ್ರೆ ಅನೇಕ ಕಡೆ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿದೆ. ಈಗ ಲೈಸೆನ್ಸ್ ಇಲ್ಲ. ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ವ್ಯಾಪಾರಿಗಳು. ಶಾಕ್ ತಟ್ಟಿದೆ. ಒಂದು ದಿನದ ಲೈಸೆನ್ಸ್ ಪಡೆದು ಮದ್ಯ ಮಾರಾಟ ಮಾಡೋದಕ್ಕೆ ಮುಂದಾದಂತಹ ವ್ಯಾಪಾರಿಗಳಿಗೆ ಎಷ್ಟು ದಿನ ಈ ರೀತಿ ಒಂದು ದಿನದ ಲೈಸೆನ್ಸ್ ಪಡೆದು ಮದ್ಯ ಮಾರಾಟಕ್ಕೆ ಮುಂದಾಗ್ತಿದ್ರು ಇಂತಹ ಸ್ಪೆಷಲ್ ಸೆಲೆಬ್ರೇಷನ್ನ ಸಂದರ್ಭದಲ್ಲಿ. ಆದರೆ ಈ ಬಾರಿ ಮಾಜಿ ಪ್ರಧಾನಿಗಳ ನಿಧನದ ಹಿನ್ನೆಲೆ ಶೋಕಾಚರಣೆ ಇರೋದ್ರಿಂದ ಆ ಲೈಸೆನ್ಸ್ ಲಭ್ಯವಾಗ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಒಂದು ದಿನದ ಲೈಸೆನ್ಸ್ ಪಡೆಯೋದಕ್ಕೆ ಮುಂದಾದ ವ್ಯಾಪಾರಿಗಳ ಕತೆ ಏನು? ಯಾವ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಉಂಟಾಗಿದೆ? ಈ ನಿಯಮಗಳು ಜೊತೆಗೆ ಮಾಜಿ ಪ್ರಧಾನಿಗಳ ನಿಧನದ ಹಿನ್ನೆಲೆ ಈ ಶೋಕಾಚರಣೆ ಯಾವ ರೀತಿ ಬಿಸಿ ತಟ್ತಾ ಇದೆ ಅಂತ? ಪ್ರತಿಮೆ ಇನ್ನು ಕೆಲವೇ ಗಂಟೆಗಳಿದೆ ವರ್ಷಾಚರಣೆಯನ್ನು ಒಂದು ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ರೀತಿಯ ತಯಾರಿಯನ್ನು ಈವೆಂಟ್ ಮ್ಯಾನೇಜ್ಮೆಂಟ್ಗಳು ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಸಾಕಷ್ಟು ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಅವರು ಈ ಒಂದು ಏನು ಒಂದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಆಚರಣೆಗೋಸ್ಕರ ಅವರು ಸಾಕಷ್ಟು ಈಗ ಅವರು ಟಿಕೆಟ್ಸನ್ನು ಸೇಲ್ ಮಾಡಿರುವಂಥದ್ದು, ಪಾಸ್ಕೊಂಡು ಕೊಟ್ಟಿರುವಂಥದ್ದು. ಈಗಾಗಲೇ ಈ ಒಂದು ಸೆಲೆಬ್ರೇಷನ್ ಅಟೆಂಡ್ ಆಗಬೇಕು ಅಂತ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಎಲ್ಲರೂ ಕೂಡ. ಆದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಇಲ್ಲಿವರೆಗೂ ಕೂಡ ಅವರು ಒನ್ ಡೇ ಲೈಸೆನ್ಸ್ ಅಂತ ತಗೋತಾರೆ. ಯಾಕೆಂತಂದರೆ ಅಲ್ಲಿ ಯಾವುದೇ ಒಂದು ಈ ರೀತಿ ಒಂದು ಪ್ರೋಗ್ರಾಮ್ಗಳಲ್ಲಿ ಲಿಕ್ಕರ್ ಇದ್ದೇ ಇರುತ್ತೆ. ಯಾಕೆಂದರೆ ಅದಕ್ಕೋಸ್ಕರ ಅಂತಲೇ ಎಷ್ಟೋ ಜನ ಬಂದಿರ್ತಾರೆ. ಇಲ್ಲಿ ಒಂದು ಫೆಸ್ಟಿವಲ್ ಒಂದು ಕಡೆ ಮ್ಯೂಸಿಕ್ ಎಂಜಾಯ್ ಮಾಡುವಂಥದ್ದು, ಜೊತೆಗೆ ಇನ್ನೊಂದು ಕಡೆ ಇಲ್ಲಿ ಲಿಕ್ಕರನ್ನು ಸೇವನೆ ಮಾಡುವಂಥದ್ದು ಇದೆಲ್ಲವೂ ಕೂಡ. ಆದರೆ ಇಲ್ಲಿವರೆಗೂ ಕೂಡ ಏನು ಒನ್ ಡೇ ಲೈಸೆನ್ಸ್ ಅಂತ ಏನು ಕೊಡ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ, ಅಲ್ಲಿ ಅವ್ರಿಗೆ ಬಂದು ಅಪ್ಲಿಕೇಶನ್ಸ್ ಬಿದ್ದಿದೆ, ಅದನ್ನು ಮೂವ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕೆಂತಂದರೆ ಚೀಫ್ ಸೆಕ್ರೆಟರಿ ಅವರು ಈಗಾಗಲೇ ಮನಮೋಹನ್ ಸಿಂಗ್ ಅವರು ಎಕ್ಸ್ಪೈರ್ ಆದಾಗ 7 ದಿನಗಳ ಕಾಲ ರಾಜ್ಯದಲ್ಲಿ ಶೋಕಾಚರಣೆ ಅಂತ ಹೇಳಿದರು. ಯಾವುದೇ ರೀತಿಯ ಈ ಒಂದು ಆಚರಣೆಗೆ ಯಾವುದೇ ರೀತಿಯ ಅನುಮತಿ ಇಲ್ಲ ಅಂತ ಕೂಡ ಹೇಳಿದರು. ಅದು ಸರ್ಕಾರದ ಅಥವಾ ಪ್ರೈವೇಟ್ ಖಾಸಗಿದ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇಲ್ಲಿಯ ಎಕ್ಸೈಸ್ ಆಯುಕ್ತರು ಏನಿದ್ದಾರೆ, ಅಬಕಾರಿ ಆಯುಕ್ತರು ಇಲ್ಲಿವರೆಗೂ ಕೂಡ ಚೀಫ್ ಸೆಕ್ರೆಟರಿ ಕೊಟ್ಟಿರುವಂಥ ಆದೇಶವನ್ನು ಏನು ಮಾಡಿದ್ದಾರೆ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದಾರೆ. ಈಗಾಗಲೇ ಲೈಸೆನ್ಸನ್ನು ಆಯೋಜನೆ ಮಾಡ್ಕೊಂಡಿರುವಂಥ ಏನು ಆಯೋಜಕರು ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ DC ಹತ್ರ ಕೂಡ ಅಲ್ಲಿದ್ದಂಥ DC ಕೂಡ ಇರ್ಬೋದು, ಕಮಿಷನರ್ ಕೂಡ ಸಾಕಷ್ಟು ಈಗಾಗಲೇ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಲೈಸೆನ್ಸನ್ನು ಚೀಫ್ ಸೆಕ್ರೆಟರಿಯಿಂದ ಆಗಲಿ ಎಕ್ಸೈಸ್ ಕಮಿಷನರಿಂದ ಆಗಲಿ DC ಯಾವುದೇ ರೀತಿ ಇಲ್ಲಿವರೆಗೂ ಕೂಡ ಆದೇಶ ಬಂದಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಇರುವಂಥ ಕೆಲವೇ ಗಂಟೆಯಲ್ಲಿ ಕೊಡ್ತಾರೋ, ಅನುಮತಿ ಕೊಡ್ತಾರೋ, ಅಥವಾ ಏನು ಹಿಂದೆ ಆರ್ಡ್ರ್ ಮಾಡಿದ್ರು ಅದಕ್ಕೆ ಎಷ್ಟು ಯಾಕೆಂತಂದರೆ ಅವರ 7 ದಿನಗಳಂದರೆ ನಾಳೆಗೆ ಮುಗಿಯುತ್ತೆ. ಹಾಗಾಗಿ 2ನೇ ತಾರೀಕಿಂದ ಅವ್ರು ಮಾಡ್ಬೋದು. ಆದರೆ ಇವತ್ತಿಗೆ ಸಿಗುತ್ತೋ ಇಲ್ವೋ ಅನ್ನೋದು ಇನ್ನೂ ಕೂಡ ಸಾಕಷ್ಟು ಅನುಮಾನವಾಗಿದೆ. ಪ್ರತಿಭಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.